ಹಾಯ್ ಫ್ರೆಂಡ್ಸ್, ಜೆನ್ಜಿ ಜನರೇಷನ್ ಝೆಡ್ನ ಶಾರ್ಟ್ ಆಗಿ ಜೆನ್ಜಿ ಅಂತಾರೆ. ವರ್ಷಗಳು ಕಳೀತಾ ಇರುತ್ತೆ. ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಹುಟ್ಟುತ್ತಾ ಇರ್ತಾರೆ. ಹಾಗೆ ಹೊಸದಾಗಿ ಹುಟ್ಟಿದವ್ರಿಗೆ ಅವ್ರಿಗಿಂತ ಮುಂಚಿನ ಜನರೇಷನ್ಗೆ ಹೋಲಿಸಿದ್ರೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಮುಖ್ಯವಾಗಿ ಬಿಹೇವಿಯರ್, ಆಲೋಚನೆ ವಿಧಾನ, ಅಭ್ಯಾಸಗಳು, ಹೀಗೆ ಹಲವಾರು ವಿಷಯಗಳಲ್ಲಿ ಆ ಡಿಫ್ರೆನ್ಸ್ನ ನಾವು ನೋಡ್ಬೋದು. ಒಂದು ಜನರೇಷನ್ಗಿಂತ ಇನ್ನೊಂದು ಜನರೇಷನ್ ಡಿಫ್ರೆಂಟ್ ಆಗಿರೋಕೆ ತುಂಬಾ ಕಾರಣಗಳಿವೆ. ಅವರ ಸುತ್ತ ಇರೋ ಪರಿಸ್ಥಿತಿ, ಬೆಳೆದ ವಾತಾವರಣ, ಅಸ್ತಿತ್ವದಲ್ಲಿರೋ ಟೆಕ್ನಾಲಜಿ, ಕ್ವಾಲಿಟಿ ಆಫ್ ಎಜುಕೇಷನ್, ಕ್ವಾಲಿಟಿ ಆಫ್ ಲೈಫ್, ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ಹೀಗೆ ಅನೇಕ ವಿಷಯಗಳು ಜನರೇಷನ್ನಿಂದ ಜನರೇಷನ್ಗೆ ವ್ಯತ್ಯಾಸನ ಸೃಷ್ಟಿಸ್ತಿರುತ್ತೆ. ಅದಕ್ಕೆ ಆ ಕಾಲ ಕ್ರಮಗಳನ್ನ ಇಕ್ಕಿ ವಿವಿಧ ಜನರೇಷನ್ಸ್ ಹುಟ್ಕೊಂಡಿದೆ. ಹಾಗೆ ಪ್ರಸ್ತುತ ಇಂಡಿಯಾದಲ್ಲಿ ಹಲವು ವಿಧದ ಜನರೇಷನ್ಸ್ ಇದ್ರೂ ಸಹ ಚರ್ಚೆಗಳು ಮಾತ್ರ ಜನರೇಷನ್ ಝೆಡ್ ಸುತ್ತಾನೆ ಹೆಚ್ಚಾಗಿ ನಡೀತಿರುತ್ತೆ. ಮುಂದಿನ 10 ವರ್ಷಗಳಿಗೆ ಪ್ರಪಂಚ ಮೊತ್ತ ಈ ಜೆನ್ಜಿ ಮೇಲೆನೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಮೆಜಾರಿಟಿ ಯಂಗ್ಸ್ಟರ್ಸ್ ಜೆನ್ಜಿ ಲಿಸ್ಟ್ ಅಲ್ಲಿ ಬರ್ತಾರೆ. ಈ ವಿಡಿಯೋ ನೋಡ್ತಿರೋ ನೀವು ಸಹ ಜೆನ್ಜಿನೇ ಆಗಿರ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅಟ್ಲೀಸ್ಟ್ ಒಬ್ಬರಾದ್ರೂ ಈ ಜನರೇಷನ್ ಝೆಡ್ಗೆ ಸೇರಿರಬಹುದು. ಅಷ್ಟೇ ಯಾಕೆ, ಈ ವಿಡಿಯೋ ಮಾಡ್ತಿರೋ ನಾನು ಸಹ ಜೆನ್ಜಿನೇ. ಹಾಗಾಗಿ ಈ ಜೆನ್ಜಿಗೆ ಸಂಬಂಧಿಸಿದ ತುಂಬಾ ಮುಖ್ಯವಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಆಕ್ಚುಲಿ ಜೆನ್ಜಿ ಅಂದ್ರೆ ಏನು, ಜೆನ್ಜಿ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಎಂತಹ ವಿಷಯಗಳು ಈ ಜನರೇಷನ್ ಝಿ ಮೇಲೆ ಹೆಚ್ಚು ಪ್ರಭಾವ ಬೀರ್ತು, ಯಾಕೆ ಜನರೇಷನ್ ಝಿ ಮೇಲೆ ಪ್ರಪಂಚ ಡಿಪೆಂಡ್ ಆಗಿದೆ, ಈ ರೀತಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂಡ್ ನಿಮ್ಗೆ ಒಂದು ಫನ್ ಕ್ವೆಶ್ಚನ್, ನಿಮ್ಮ ಇಯರ್ ಆಫ್ ಬರ್ತ್ ಏನು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನು ಈ ರೀತಿಯ ಹೆಚ್ಚು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಿಮ್ಮ ಮುಂದೆ ತರೋಕೆ ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನನ್ನ ಮೋಟಿವೇಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪ್ರಸಂಗ. ಕಾಲದ ಜೊತೆ ಪ್ರಪಂಚದಲ್ಲಿ ಅನೇಕ ಚೇಂಜಸ್ ಬಂತು. ಇನ್ನು ಮುಖ್ಯವಾಗಿ 20th ಸೆಂಚುರಿಯಿಂದ ಮಾನವ ಜೀವನದ ಮೇಲೆ ಪರಿಣಾಮ ಬೀರೋ ಅನೇಕ ವಿಷಯಗಳು ಬೆಳಕಿಗೆ ಬಂತು. ಇಂಡಸ್ಟ್ರಿಯಲೈಸೇಷನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಡೀತಿರೋ ವರೆಗೂ ಅನೇಕ ಹೊಸ ಆವಿಷ್ಕರಣಗಳು, ಹೊಸ ಟೆಕ್ನಾಲಜೀಸ್, ಇದೆಲ್ಲ ಮಾನವ ಜೀವನ ಶೈಲಿ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ. ಕಾಲಾನುಗುಣವಾಗಿ ಸಾಮಾಜಿಕವಾಗಿ ಬಂದ ಪ್ರತಿ ಬದಲಾವಣೆಗಳು, ಆ ಚೇಂಜಸ್ ಆ ಟೈಮಲ್ಲಿ ಹುಟ್ಟಿದವರ ಮೇಲೆ ತೋರಿಸಿದ ಪರಿಣಾಮ, ಆ ಟೈಮಲ್ಲಿ ಅವರು ಎದುರಿಸಿದ ಸಮಸ್ಯೆಗಳಿಂದ ತುಂಬಾ ಜನರೇಷನ್ಸ್ ಚೇಂಜ್ ಆಯಿತು. 1928ರಿಂದ ಈ ಜನರೇಷನ್ಸ್ಗೆ ಹೆಸರಿಡೋದು ಶುರುವಾಯಿತು. ಹಾಗಾಗಿ 1928ರಿಂದ 1945ರವರೆಗೂ ಇರೋ ಜನರೇಷನ್ನ ಸೈಲೆಂಟ್ ಜನರೇಷನ್ ಅಂತಾರೆ. ಪ್ರಪಂಚ ಚರಿತ್ರೆಯಲ್ಲಿ ಅತ್ಯಂತ ಮುಖ್ಯವಾದ 2 ವಿಶ್ವ ಯುದ್ಧಗಳನ್ನ ನೋಡಿರೋ ಜನರೇಷನ್ ಇದು. ಇನ್ನು 1946ರಿಂದ 1964ರ ಮಧ್ಯೆ ಇರೋ ಜನರೇಷನ್ನ ಬೇಬಿ ಬೂಮರ್ಸ್ ಅಂತ ಹೇಳ್ತಾರೆ. ಈ ಜನರೇಷನ್ ಇಂದಾನೆ ಸಮಾಜದಲ್ಲಿ ತುಂಬಾ ಚೇಂಜಸ್ ಸ್ಟಾರ್ಟ್ ಆಯ್ತು. ಎಜುಕೇಶನ್ ಅವೈಲಬಿಲಿಟಿಗೆ ಬಂತು, ಟೆಕ್ನಾಲಜಿಗೆ ಮೊದಲ ಹೆಜ್ಜೆ ಈ ಜನರೇಷನ್ ಇಂದಾನೆ ಸ್ಟಾರ್ಟ್ ಆಯ್ತು. ಇನ್ನು 1965ರಿಂದ 1980ರ ಮಧ್ಯೆ ಇರೋ ಜನರೇಷನ್ನ ಜನರೇಷನ್ ಎಕ್ಸ್ ಅಂತಾರೆ. ಗ್ಲೋಬಲೈಸೇಷನ್, ಎಕನಾಮಿಕಲ್ ಗ್ರೋತ್, ಟೆಕ್ನಾಲಜಿ ಡೆವಲಪ್ಮೆಂಟ್ ಇಂಥದ್ದನ್ನೆಲ್ಲ ಈ ಜನರೇಷನ್ ಅವರು ನೋಡಿದ್ರು. ಇಂಡಿಪೆಂಡೆಂಟ್ ಲಿವಿಂಗ್, ಎಕನಾಮಿಕಲ್ ಸಕ್ಸಸ್ ನಂತದಕ್ಕೆ ಈ ಜನರೇಷನ್ ಅವರು ಹೆಚ್ಚು ಆದ್ಯತೆ ಕೊಟ್ಟರು. ಇನ್ನು 1981ರಿಂದ 1996ರ ಮಧ್ಯೆ ಇರೋ ಜನರೇಷನ್ನ ಮಿಲೆನಿಯಲ್ಸ್ ಅಂತಾರೆ. ಇವ್ರನ್ನೇ ಜನರೇಷನ್ ವೈ ಅಂತಾನೂ ಹೇಳ್ತಾರೆ. ಟೆಲಿಕಾಮ್, ಇಂಟರ್ನೆಟ್, ಕಂಪ್ಯೂಟರ್ಸ್ ಎಲ್ಲ ಈ ಜನರೇಷನ್ ಅಲ್ಲೇ ಪರಿಚಯ ಆಯಿತು. ಟೆರರಿಸಮ್, ವೆದರ್ ಚೇಂಜಸ್ ನಂತದ್ದು ಸಹ ಈ ಜನರೇಷನ್ ಇಂದಾನೆ ಹೆಚ್ಚಾಗಿ ಪರಿಣಾಮ ಬೀರ್ತು. ಇಲ್ಲಿವರೆಗೂ ಹೇಳಿದ ಎಲ್ಲ ಜನರೇಷನ್ಸ್ ಮೇಲೆ ಟೆಕ್ನಾಲಜಿಯ ಪರಿಣಾಮ ತುಂಬಾ ಕಡಿಮೆ ಇತ್ತು. ಟೆಕ್ನಾಲಜಿ ಎಷ್ಟು ಡೆವಲಪ್ ಆದ್ರೂ ದಿನ ಅವರ ಜೀವನದಲ್ಲಿ ಭಾಗ ಮಾತ್ರ ಆಗಿಲ್ಲ. ಹಾಗಾಗಿ ಇವರೆಲ್ಲರಲ್ಲಿ ಶಾರೀರಿಕ ಶ್ರಮ, ಮಾನಸಿಕ ಪ್ರಬುದ್ಧತೆ, ಆಲೋಚಿಸೋ ಸಾಮರ್ಥ್ಯ ಇಂಥದ್ದೆಲ್ಲ ಇತ್ತು. ಆದರೆ 1997ರಿಂದ 2000ರ ಮಧ್ಯೆ ಹುಟ್ಟಿದವ್ರನ್ನ ಜನರೇಷನ್ ಝಿ ಅಂತಾರೆ. ಸರಿಯಾಗಿ ಜನರೇಷನ್ ಝಿ ಟೈಮಲ್ಲೇ ಪ್ರಪಂಚ ತುಂಬಾ ವೇಗವಾಗಿ ಚೇಂಜ್ ಆಯಿತು. ಟೆಕ್ನಾಲಜಿ ವಿಪರೀತವಾಗಿ ಡೆವಲಪ್ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಟೆಕ್ನಾಲಜಿ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋಷ್ಟು ಈ ಜನರೇಷನಲ್ಲಿ ಚೇಂಜಸ್ ಬಂತು.
ಟೆಲಿವಿಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೆಲ್ ಫೋನ್, ಸ್ಮಾರ್ಟ್ ಫೋನ್, ಸೋಷಿಯಲ್ ಮೀಡಿಯಾ, ವಿಡಿಯೋ ಗೇಮ್ಸ್, OTT, ಆನ್ಲೈನ್ ಶಾಪಿಂಗ್, ಹೀಗೆ ಜನರೇಷನ್ ಝಿಯಲ್ಲಿ ಪ್ರಪಂಚ ಡಿಜಿಟಲ್ ವರ್ಲ್ಡ್ ಆಗಿ ತಯಾರಾಯಿತು. ನಂತರ ಡಿಜಿಟಲ್ ವರ್ಲ್ಡ್ ಸ್ವಲ್ಪ ಸ್ಮಾರ್ಟ್ ವರ್ಲ್ಡ್ ಆಗಿ ಬದಲಾಯಿತು. ಹೀಗೆ ಜೆನ್ಸಿ ಅವರ ಲೈಫ್ ಸ್ಟೈಲ್ ಹಿಂದಿನ ಜನರೇಷನ್ಸ್ಗಿಂತ ತುಂಬ ಡಿಫ್ರೆಂಟ್ ಅಂತ ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಜೆನ್ಸಿ ಅವರು ಅವರ ಸುತ್ತ ಇರೋ ಪ್ರಪಂಚದಲ್ಲಿ ಎಷ್ಟು ಚೇಂಜಸ್ನ ನೋಡಿದ್ರು ಅಷ್ಟೇ ಹೆಚ್ಚು ಚೇಂಜಸ್ ಅವರ ಜೀವನದಲ್ಲೂ ಬಂದಿದೆ. ಮೊದಲು ಜೆನ್ಸಿಗೆ ಸೇರಿದ ಪಾಸಿಟಿವ್ ವಿಷಯ ಏನೋ ನೋಡೋಣ. ಜೆನ್ಸಿ ಅವ್ರಿಗೆ ಒಂದು ಸ್ಪೆಸಿಫಿಕ್ ಗೋಲ್ ಇಲ್ಲದೆ ಹೋದ್ರೂ ಸಹ ಸಮಾಜನ ಒಳಿತುಗೊಳಿಸಬೇಕು ಅನ್ನೋ ಅನ್ವೇಷಣೆ ಅಂತೂ ಇರುತ್ತೆ. ಸೋಷಿಯಲ್ ಜಸ್ಟಿಸ್, ಡೈವರ್ಸಿಟಿ, ವಾತಾವರಣ ಬದಲಾವಣೆಗಳು, ಸಮಾಜದಲ್ಲಿರೋ ಸಮಸ್ಯೆಗಳು, ಇಂಥದ್ರ ಮೇಲೆ ಜೆನ್ಸಿ ಅವ್ರಿಗೆ ತಿಳುವಳಿಕೆ ಹೆಚ್ಚಾಗಿರುತ್ತೆ. ಪ್ರಪಂಚನ ಬದಲಿಸಬೇಕು ಅನ್ನೋ ಎನರ್ಜಿ ಜೆನ್ಸಿಸ್ ಅಲ್ಲಿ ಇರುತ್ತೆ. ಸೆಲ್ಫ್ ಕೇರ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಸಕ್ಸಸ್ನ ಬಗ್ಗೆ ಹೆಚ್ಚಾಗಿ ಆಲೋಚಿಸ್ತಾ ಇರ್ತಾರೆ. ಫ್ಯೂಚರ್ನ ಬಗ್ಗೆ ಹೆಚ್ಚಾಗಿ ಆಲೋಚಿಸ್ತಾರೆ. ಟೆಕ್ನಾಲಜಿನ ಹೇಗೆ ಉಪಯೋಗಿಸಬೇಕು ಜೆನ್ಸಿಗೆ ಚೆನ್ನಾಗಿ ಗೊತ್ತಿದೆ. ಕಂಟೆಂಟ್ ಕ್ರಿಯೇಷನ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂಗ್ನಲ್ಲಿ ಜೆನ್ಸಿನೇ ಹೆಚ್ಚಾಗಿದ್ದಾರೆ. ಜೆನ್ಸಿ ಯಾರನ್ನಾದ್ರೂ ಅಭಿಮಾನಿಸಿದ್ರು, ದ್ವೇಷಿಸಿದ್ರು ಅದು ಪೀಕ್ ಲೆವೆಲಲ್ಲಿ ಇರುತ್ತೆ. ಹೀಗೆ ಜೆನ್ಸಿಗೆ ಸೇರಿರೋ ತುಂಬ ಪಾಸಿಟಿವ್ ವಿಷಯಗಳಿದೆ. ಹಾಗೆ ಜೆನ್ಸಿ ಬಗ್ಗೆ ಹೇಳಬೇಕಾದ ನೆಗೆಟಿವ್ ಸಹ ಇದೆ. ನಿಜಕ್ಕೆ ಇಲ್ಲಿವರೆಗೂ ಹೇಳಿರೋ ಪಾಸಿಟಿವ್ಸ್ ಎಲ್ಲ ಸ್ವಲ್ಪ ಜನರಿಗೆ ಮಾತ್ರನೇ ಅನ್ವಯಿಸುತ್ತೆ. ಆದರೆ ಇವಾಗ ಹೇಳೋ ನೆಗೆಟಿವ್ಸ್ ಮಾತ್ರ ಮೆಜಾರಿಟಿ ಜೆನ್ಸಿಗೆ ಅನ್ವಯಿಸುತ್ತೆ. ಯಾಕಂದ್ರೆ ಝೆಡ್ ಜನರೇಷನ್ ಅಲ್ಲಿ ಪಾಸಿಟಿವಿಟಿಗಿಂತ ನೆಗೆಟಿವಿಟಿನೇ ಹೆಚ್ಚಾಗೋಗಿದೆ. ಟೆಕ್ನಾಲಜಿಯಲ್ಲಿ ಬಂದ ರ್ಯಾಪಿಡ್ ಚೇಂಜಸ್ ಜೆನ್ಸಿ ಲೈಫ್ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಟೆಕ್ನಾಲಜಿಗೆ ಅಂಕಿತವಾಗಿರೋ ರೀತಿ ಜೆನ್ಸಿನ ಟೆಕ್ನಾಲಜಿ ಅಟ್ರಾಕ್ಟ್ ಮಾಡ್ತು. ಎಷ್ಟರ ಮಟ್ಟಿಗೆ ಅಂದರೆ ಟೆಕ್ನಾಲಜಿ ಇಲ್ಲದೆ ಜೆನ್ಸಿ ಒಂದು ದಿನ ಸಹ ಕಲಿಯಲ್ಲ. ಜೀವನದಲ್ಲಿ ಎಲ್ಲ ತಕ್ಷಣ ಆಗೋಗ್ಬೇಕು. ಒಂದು ಕ್ಲಿಕ್ ಅಲ್ಲಿ ತಮಗೆ ಬೇಕಾಗಿರೋದು ಡೋರ್ ಮುಂದೆ ಬರಬೇಕು. ಇಂತಹ ಸೌಕರ್ಯಗಳೆಲ್ಲ ಜೆನ್ಸಿ ಜೀವನದಲ್ಲಿ ಲೇಸಿನೆಸ್ನ ಹೆಚ್ಚಿಸ್ತಿದೆ. 95% ಜೆನ್ಸಿ ಹತ್ರ ಸ್ಮಾರ್ಟ್ ಫೋನ್ಸ್ ಇದೆ. ಜೆನ್ಸಿ ಅವರ ಆಲೋಚನೆ ಸಾಮರ್ಥ್ಯ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಒಂದು ಟೈಮಲ್ಲಿ ಎಷ್ಟು ದೊಡ್ಡ ಲೆಕ್ಕ ಆದರೂ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೇಳೋರು. ಆದರೆ ಮೊಬೈಲ್ಸ್ ಕೈಗೆ ಬಂದ ನಂತರ ಚಿಕ್ಕ ಚಿಕ್ಕ ಲೆಕ್ಕಗಳನ್ನ ಸಹ ಮೊಬೈಲಲ್ಲಿ ಮಾಡ್ತಾ ಮಾನವನ ಸಹಜವಾದ ಆಲೋಚನೆ ಸಾಮರ್ಥ್ಯವನ್ನ ಕಳ್ಕೊಂಡ್ರು. ಇಲ್ಲಿ ಮ್ಯಾಥಮೆಟಿಕಲ್ ನಾಲೆಡ್ಜ್ ಒಂದೇ ಅಲ್ಲ, ಕ್ರಿಟಿಕಲ್ ಥಿಂಕಿಂಗ್, ಬೇಸಿಕ್ ಮೆಂಟಲ್ ಎಬಿಲಿಟಿ ಅಂಥದ್ರಲ್ಲಿ ಸಹ ಜೆನ್ಸಿ ಹಿಂದೆ ಇದ್ದಾರೆ. ಇದರ ಜೊತೆ ಜೆನ್ಸಿ ಅವರು ಸೋಷಿಯಲ್ ಮೀಡಿಯಾಗೆ ಸ್ಕೈಸ್ಕೇಪರ್ಸ್ ಆಗಿದ್ದಾರೆ. ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಬೆಲೆಯುಳ್ಳ ಸಮಯನ ವೇಸ್ಟ್ ಮಾಡ್ಕೊಳ್ತಿದ್ದಾರೆ. ಟೈಮ್ ವೇಸ್ಟ್ ಆಗ್ತಿರೋದು ಮಾತ್ರ ಅಲ್ಲದೆ ಸೋಷಿಯಲ್ ಲೈಫ್ನ ಕಳ್ಕೊಳ್ತಿದ್ದಾರೆ. ಅಟ್ಲೀಸ್ಟ್ 4 ಜನರ ಜೊತೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಸಹ ಕೆಲವು ಜೆನ್ಸಿಸ್ಗೆ ಇಲ್ಲ. ಎಷ್ಟೇ ಓದಿದ್ರು ಸಹ ನಿಜವಾದ ಜೀವನ ಸೂತ್ರದ ವಿಷಯದಲ್ಲಿ ಮಾತ್ರ ಹಿಂದೆನೇ ಇದ್ದಾರೆ. ನಿಜಕ್ಕೆ ಪಾಸ್ಟಲ್ಲಿರೋರ್ಗಿಂತ ಹೆಚ್ಚಾದ ಎಜುಕೇಟೆಡ್ ಜನರೇಷನ್ ಜೆನ್ಸಿನೇ. ಆದರೆ ಡಿಗ್ರೀಸ್ನ ಕಂಪ್ಲೀಟ್ ಮಾಡಿದ ಮಾತ್ರಕ್ಕೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ಅಂತಲ್ಲ. ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್ಸ್ನ ಪ್ರೆಷರಿಂದ ಜೆನ್ಸಿ ಅವರು ಕೇವಲ ಅಕಾಡೆಮಿಕ್ ಲರ್ನಿಂಗ್ನ ರೆಸ್ಪಾನ್ಸಿಬಿಲಿಟಿ ಆಗಿ ಅಲ್ಲದೆ ಭಾರವಾಗಿ ಭಾವಿಸ್ತಿದ್ದಾರೆ. ಅದಕ್ಕೆ ಜೆನ್ಸಿಯಲ್ಲಿ ಕೇವಲ ವಿಷಯ ಪರಿಜ್ಞಾನ ಸಹ ಇಲ್ಲದೆ ಹೋಗಿದೆ. ಜೆನ್ಸಿಯಲ್ಲಿರೋ ಇನ್ನೊಂದು ತೀವ್ರವಾದ ನೆಗೆಟಿವಿಟಿ ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೆ ಇರೋದು ಜೆನ್ಸಿಯಲ್ಲಿರೋ ಇನ್ನೊಂದು ಅವಲಕ್ಷಣ. ಇನ್ನು ಕಂಪ್ಯಾರಿಸನ್ ಅನ್ನೋದು ಜೆನ್ಸಿ ಅವ್ರಿಗೆ ಶಾಪವಾಗಿ ಬದಲಾಗಿದೆ. ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಇತರರ ಲೈಫ್ನ ನೋಡ್ತಾ ಅವರೊಂದಿಗೆ ತಮ್ಮ ಜೀವನವನ್ನ ಹೋಲಿಸ್ಕೊಳ್ಳೋದು ಜೆನ್ಸಿಗೆ ಹ್ಯಾಬಿಟ್ ಆಗಿ ಬದಲಾಗಿದೆ. ಇರೋದರ ಜೊತೆ ಖುಷಿ ಪಡದೆ ಇಲ್ಲದೆ ಇರೋದನ್ನ ಹುಡುಕೋದು ಸಹ ಜೆನ್ಸಿಗೆ ಹ್ಯಾಬಿಟ್ ಆಗಿದೆ. ಫಿಸಿಕಲ್ ವರ್ಕ್, ಕಷ್ಟವಾದ ಕೆಲಸಗಳನ್ನ ಮಾಡೋದು ಅಂದ್ರೆ ಜೆನ್ಸಿಗೆ ಅಭ್ಯಾಸ ಇಲ್ಲದೆ ಇರೋ ವಿಷಯ. ಅದಕ್ಕೆ ಜೆನ್ಸಿನ ಮೋಸ್ಟ್ ಲೇಜಿ ಜನರೇಷನ್ ಅಂತಾನು ಹೇಳ್ತಾರೆ. ಇನ್ನು ಡಿಪ್ರೆಷನ್ ಅಂಡ್ ಆಂಗ್ಸೈಟಿ ಮೆಜಾರಿಟಿ ಜೆನ್ಸಿ ಅವರ ಜೀವನದಲ್ಲಿ ಪಾರ್ಟ್ ಆಗಿದೆ. ಒಂದು ರಿಸರ್ಚ್ನ ಪ್ರಕಾರ 70% ಜೆನ್ಸಿ ಅವರು ಡಿಪ್ರೆಷನ್ ಅಂಡ್ ಆಂಗ್ಸೈಟಿ ಅಂತಹ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿದ್ದಾರೆ. ಹಾಗಾಗಿ ಮೋಸ್ಟ್ ಡಿಪ್ರೆಸ್ಡ್ ಜನರೇಷನ್ ಸಹ ಜೆನ್ಸಿದೇ ಆಗುತ್ತೆ. ಇಷ್ಟೆಲ್ಲ ಟೆಕ್ನಾಲಜಿ ಎಕ್ಸಿಸ್ಟ್ ಆಗಿದ್ರು ಟೆಕ್ನಾಲಜಿನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ನಾಲೆಡ್ಜ್ ಇದ್ರೂ ಸಹ ಜೆನ್ಸಿ ಮಾತ್ರ ತಮ್ಮ ಜೀವನಕ್ಕೆ ಉಪಯೋಗ ಆಗೋ ವಿಷಯಗಳಿಗಿಂತ ಟೆಂಪ್ರವರಿ ಎಂಟರ್ಟೈನ್ಮೆಂಟ್ಗೋಸ್ಕರನೇ ತಮ್ಮ ಸುತ್ತ ಇರೋ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಅವ್ರ ಹತ್ರ ಇರೋ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ನ ಯಾವುದಾದ್ರೂ ಸ್ಕಿಲ್ಸ್ ಕಲ್ತ್ಕೊಳ್ಳೋಕೆ ಉಪಯೋಗಿಸಬಹುದು. ಆದರೆ ಗೇಮ್ಸ್ ಆಡೋದು, OTT ನೋಡೋದು, ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡೋ ಅಂತಹ
ಟೆಂಪ್ರವರಿ ಹ್ಯಾಪಿನೆಸ್ನ ಮಾತ್ರನೇ ತುಂಬಾ ಜನ ಕೋರ್ಕೊಳ್ತಿದ್ದಾರೆ. ಹೀಗೆ ಭವಿಷ್ಯದ ಬಗ್ಗೆ ಆಲೋಚನೆ ಇದ್ರೂ ಸಹ ಅದಕ್ಕೆ ತಕ್ಕ ಕೆಲಸ ಮಾಡೋದ್ರಲ್ಲಿ ಮಾತ್ರ ಜೆನ್ಜಿ ಫೇಲ್ ಆಗ್ತಾನೆ ಇದ್ದಾರೆ. ಇನ್ನು ಜೀವನಕ್ಕೆ ಅವಶ್ಯಕತೆ ಇರೋ ಸ್ಕಿಲ್ಸ್ ಅನ್ನೋದು ಜೆನ್ಜಿಯಲ್ಲಿ ಇಲ್ಲದೆ ಹೋಗಿದೆ. ಜೀವನದಲ್ಲಿ ಎಜುಕೇಶನ್ ಒಂದೇ ಮಾರ್ಗವಾಗಿ ಬದಲಾಗಿದೆ. ಎಜುಕೇಶನ್ ಜೊತೆ ಮತ್ತೊಂದು ಯೂಸ್ಫುಲ್ ಸ್ಕಿಲ್ ಅನ್ನೋದು ಜೆನ್ಜಿ ಹತ್ರ ಇಲ್ಲ. ಹಾಗಾಗಿ ಜಾಬ್ ಮಾತ್ರನೇ ಜೀವನದ ಆಧಾರವಾಗಿದೆ. ಜಾಬ್ ಬರ್ದೇ ಹೋದ್ರೆ ಜೀವನನೇ ಇಲ್ಲ ಅನ್ನೋ ಹಾಗೆ ಜೆನ್ಜಿಯ ಆಲೋಚನೆ ವಿಧಾನ ಚೇಂಜ್ ಆಗಿದೆ. ಹಣ ಸಂಪಾದನೆ, ಖರ್ಚು ಈ ಎರಡಕ್ಕೆ ಸಂಬಂಧಿಸಿರೋ ವಿಷಯದ ಬಗ್ಗೆ ನಾಲೆಡ್ಜ್ ಸಹ ಇಲ್ಲ. ಈಸಿಯಾಗಿ ಆನ್ಲೈನಲ್ಲಿ ಸಿಗೋ ಲೋನ್ಸ್, ಬ್ಯಾಂಕಲ್ಲಿ ಅವರು ಕೊಡ್ತಿರೋ ಕ್ರೆಡಿಟ್ ಕಾರ್ಡ್ಸ್ ಇವುಗಳನ್ನ ಬೇಡದೇ ಇರೋ ವಿಷಯಕ್ಕೆ ಉಪಯೋಗಿಸಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಮೆಜಾರಿಟಿ ಜೆನ್ಜಿ ಅವರು ಫೇಲ್ ಆಗ್ತಿದ್ದಾರೆ. ಆದರೆ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರೀತಿ, ಮದುವೆ ಅನ್ನೋ ವಿಷಯಗಳ ಮೇಲೆ ಜೆನ್ಜಿ ಅವರ ಒಪಿನಿಯನ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಪ್ರೀತಿಗಿಂತ ಶಾರೀರಿಕ ಅವಶ್ಯಕತೆನ ತೀರಿಸೋ ವ್ಯಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಅದ್ರ ಜೊತೆ ಮದುವೆ ಆಗೋಕೆ ತುಂಬಾ ಜನ ಸ್ವಇಚ್ಛೆಯಿಂದ ಇಲ್ಲ ಅನ್ನೋ ವಿಷಯ ಒಂದು ಸರ್ವೆಯಲ್ಲಿ ಹೊರಬಂದಿದೆ. ಸೊ ಜೆನ್ಜಿಗಳು ತುಂಬ ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಇರೋಕೆ ಇಷ್ಟಪಡ್ತಾರೆ. ಅದಕ್ಕೆ ವಿಚಿತ್ರವಾಗಿ ಬೆಂಚಿಂಗ್ ಆ್ಯಂಡ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅನ್ನೋ ಡಿಫ್ರೆಂಟ್ ನೇಮ್ಸ್ನ ಸಹ ಇಟ್ಕೊಂಡಿರ್ತಾರೆ. ಸೊ ಕುಟುಂಬನ ನಿರ್ವಹಿಸೋದ್ರ ಬಗ್ಗೆ ಭಯಪಟ್ಟು ಕೆಲವರು, ಪಾರ್ಟ್ನರ್ ಮೇಲೆ ನಂಬಿಕೆ ಇಲ್ಲದೆ ಕೆಲವರು, ತಮ್ಮ ಜೀವನ ತಮಗೆ ಸ್ವಂತ ಅಂತ ಇನ್ನು ಕೆಲವರು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮದುವೆ ಮಾಡ್ಕೊಳ್ಳೋಕೆ ತುಂಬ ಜನ ಇಷ್ಟಪಡ್ತಿಲ್ಲ. ಹಾಗಾಗಿ ಪ್ರಪಂಚ ಎಷ್ಟು ಚೇಂಜ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಜೆನ್ಜಿ ಅವ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಅರ್ಥ ಆಗುತ್ತೆ. ಇನ್ನು ಪಾಪ್ಯುಲೇಷನ್ ಪ್ರಕಾರ ನೋಡಿದ್ರೆ ಪ್ರಪಂಚದಲ್ಲಿರೋ ಒಟ್ಟು ಜನಸಂಖ್ಯೆಯಲ್ಲಿ 26% ಜನಸಂಖ್ಯೆ ಜೆನ್ಜಿನೇ. 1997ರಿಂದ 2012 ಈ ಮಧ್ಯೆ ಹುಟ್ಟಿರೋ ಎಲ್ಲರನ್ನ ಸಹ ಜೆನ್ಜಿ ಕೆಳಗೆ ಕನ್ಸಿಡರ್ ಮಾಡ್ತಾರೆ. 1997ರಲ್ಲಿ ಹುಟ್ಟಿರೋರ್ಗೆ 2025 ಅಷ್ಟರಲ್ಲಿ 28 ವರ್ಷ ವಯಸ್ಸಾಗಿರುತ್ತೆ. ಇನ್ನು 2012ರಲ್ಲಿ ಹುಟ್ಟಿರೋರ್ಗೆ 13 ವರ್ಷ ಆಗಿರುತ್ತೆ. ಸೊ ಹೇಗೆ ನೋಡಿದ್ರು ಇನ್ನೊಂದು 10ರಿಂದ 15 ವರ್ಷದವರೆಗೂ ಪ್ರಪಂಚದ ಕೀ ರೋಲ್ ಪ್ಲೇ ಮಾಡೋದು ಜೆನ್ಜಿನೇ. ಯಂಗ್ಸ್ಟರ್ಸ್ ಆಗಿರೋ ಈ ಜನರೇಷನ್ ಝಿ ಅವರು ಪ್ರಭುತ್ವದಲ್ಲಿ, ಕಂಪನಿಯಲ್ಲಿ, ಪರಿಶ್ರಮದಲ್ಲಿ ಹೀಗೆ ಎಲ್ಲಾದ್ರೂ ಪ್ರಪಂಚನ ಮುಂದೆಗೆ ತಗೊಂಡೋಗೋದು ಅನ್ನೋದು ಆ ಜನರೇಷನ್ಸ್ ಮೇಲೆ ಇರೋ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಭವಿಷ್ಯದಲ್ಲಿ ಕೆಲವು ವರ್ಷಗಳವರೆಗೂ ಪ್ರಪಂಚನ ಮುಂದೆ ಸಾಗಿಸಬೇಕಾದ ರೆಸ್ಪಾನ್ಸಿಬಿಲಿಟಿ ಜೆನ್ಜಿ ಮೇಲೆ ಸಹ ಇದೆ. ಇವತ್ತಿಗೆ 90s ಅಲ್ಲಿ ಹುಟ್ಟಿರೋ ಜೆನ್ಜಿಗಳು ತಮ್ಮ ಜೀವನದ ಮೇಲೆ ದೃಷ್ಟಿ ಇಕ್ಕಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಯಿಂದ ಇರೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ 2000 ವರ್ಷದ ನಂತರ ಹುಟ್ಟಿದವ್ರಿಗೆ ಇವಾಗ ರೆಸ್ಪಾನ್ಸಿಬಿಲಿಟಿಯ ಬೆಲೆ ಅರ್ಥ ಆಗ್ತಿದೆ. ಇನ್ನು 2005ರ ನಂತರದವರು ಇನ್ನೂ ಜೀವನದ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೋಕೆ ಅಭ್ಯಾಸ ಮಾಡ್ಕೊಂಡಿಲ್ಲ. ಆದರೆ ಜೀವನ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸಿಬಿಲಿಟಿನ ನೆನಪು ಮಾಡುತ್ತೆ. ಜೀವನ ಪಾಠಗಳನ್ನ ಕಲಿಸೋಕೆ ಶುರು ಮಾಡಿದ್ರೆ ಎಷ್ಟು ಗ್ರೇಟೆಸ್ಟ್ ಜೆನ್ಜಿ ಆದರೂ ಅವರು ಖಂಡಿತ ತನ್ನ ಮಿಸ್ಟೇಕ್ಸ್ನ ತಿದ್ಕೊಳ್ಬೇಕಾಗಿರೋದೆ, ತಿಳ್ಕೊಂಡು ಅದನ್ನು ಸರಿಪಡಿಸಬೇಕಾಗಿರೋದೆ. ಜೆನ್ಜಿ ಅವ್ರಿಗೆ ಇವಾಗನೂ ಅವಕಾಶ ಇದೆ. ಪ್ರಪಂಚದಲ್ಲಿ ಟೆಕ್ನಾಲಜಿ ಎಷ್ಟು ಡೆವಲಪ್ ಆದರೂ ಜೀವನದಲ್ಲಿ ಬೆಳೆಯೋಕೆ ಹೊಸ ಮಾರ್ಗಗಳು ಹುಟ್ಕೊಳ್ಳುತ್ತೆ. ಹಾಗಾಗಿ ಅವಕಾಶನ ಹುಡ್ಕೊಂಡ್ರೆ ಸಾಕು, ಎಂತಹ ಪರಿಸ್ಥಿತಿನಾದ್ರೂ ಫೇಸ್ ಮಾಡ್ಬೋದು. ಜೀವನದಲ್ಲಿ ಸಮಸ್ಯೆಗಳು ಒಂದು ಪಾರ್ಟ್ ಅನ್ನೋದನ್ನ ಪ್ರತಿಯೊಬ್ಬ ಜೆನ್ಜಿ ನೆನ್ಪಿಟ್ಕೊಂಡ್ರೆ ಸಾಕು. ಪ್ರಾಬ್ಲಮ್ ಬಂದಾಗ ಅದನ್ನ ಫೇಸ್ ಮಾಡೋದು ಹೇಗೆ ಅನ್ನೋ ಆಲೋಚನೆಗಳು ಬರುತ್ತೆ. ಇನ್ನು ಇಲ್ಲಿವರೆಗೂ ಅಭ್ಯಾಸವಾದ ಸ್ಮಾರ್ಟ್ ಲೈಫ್ ಸ್ಟೈಲ್ನಿಂದ ಖಂಡಿತ ಹೊರಗೆ ಬರಬೇಕಾದ ಅವಶ್ಯಕತೆ ಇದೆ. ಫಿಸಿಕಲ್ ಆಕ್ಟಿವಿಟಿ, ಮೆಂಟಲ್ ಎಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್ ನಂತಂತ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾದ ರಿಕ್ವೈರ್ಮೆಂಟ್ ಸಹ ಇದೆ. ಸೊ ಇದೇ ಇವತ್ತಿನ ವಿಡಿಯೋ. ನೀವು ಯಾವ ಜನರೇಷನ್ ಅವರು ಮರಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗಿರೋ ಈ ಜನರೇಷನ್ ಮೇಲೆ ನಿಮ್ಮ ಒಪಿನಿಯನ್ ಏನು ಅದನ್ನ ಸಹ ಮರಿದೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.